ಶಿವಮೊಗ್ಗದಲ್ಲಿ ಅಂದರೆ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪನವರ ಕ್ಷೇತ್ರದಲ್ಲಿ ಅನಿಷ್ಟ ಪದ್ಧತಿ ಇನ್ನೂ ಕೂಡ ಜೀವಂತವಾಗಿದೆ. ಏನು ಆ ಅನಿಷ್ಟ ಪದ್ಧತಿ ಅಂತೀರಾ? ಬಹಿಷ್ಕಾರ. ಸೊರಬದ ವಿವಿಧ ಗ್ರಾಮಗಳಲ್ಲಿ ಸಾಮಾಜಿಕ ಬಹಿಷ್ಕಾರವನ್ನು ಹಾಕಲಾಗಿದೆ. ಹೆಂಗೆ ಗೊತ್ತಾ? ಆ ಗ್ರಾಮಸ್ಥರ ಜೊತೆಗೆ ಮಾತನಾಡಿದ್ರೆ 25,000 ರೂಪಾಯಿ ದಂಡ ಅಂತೆ. ಶಿವಮೊಗ್ಗ ಜಿಲ್ಲೆಯ 20 ಕುಟುಂಬಗಳಿಗೆ ಸಾಮಾಜಿಕ ಬಹಿಷ್ಕಾರ ಹಾಕಿದ್ದಾರೆ. ಆ ಕುಟುಂಬಗಳ ಜೊತೆಗೆ ಯಾರೂ ಮಾತಾಡೋಂಗಿಲ್ವಂತೆ. ಮಾತಾಡಿದ್ರೆ 25,000 ರೂಪಾಯಿ ದಂಡ. ಶಾಲೆಗೂ ಹೋಗಂಗಿಲ್ಲ, ಮಕ್ಕಳ ಜೊತೆ ಮಾತಾಡಂಗಿಲ್ಲ, ದೇವಸ್ಥಾನದಲ್ಲಿ ಕಾಯಿ ಹೊಡೆಯಂಗಿಲ್ಲ, ಪೂಜೆಗಂತೂ ಮಾಡಂಗೇ ಇಲ್ಲ. ಈ ಥರ ಬಹಿಷ್ಕಾರ ಹಾಕಿ 5 ವರ್ಷ ಆಯ್ತಂತೆ. ಸರ್ಕಾರ ಏನು ಮಾಡ್ತಾ ಇದೆ? ಕಣ್ಣಿದ್ದು ಕುರುಡರಂತೆ ಕೂತಿದೆ. ಅವ್ರಿಗೆ ಗೊತ್ತೇ ಇಲ್ವೇನೋ ಈ ವಿಚಾರ ಅನ್ನೋ ರೀತಿಯಾಗಿ 2025 ಮುಗಿತಾ ಬಂತು. 2026 ಕಾಲಿಡ್ತಾ ಇದ್ದೀವಿ. ತಂತ್ರಜ್ಞಾನ ಮುಂದುವರೆದಿದೆ. AI ತಂತ್ರಜ್ಞಾನವನ್ನು ಅಳವಡಿಸ್ಕೊಳ್ಳಾಗ್ತಾ ಇದೆ. ಇಂತಹ ಕಾಲದಲ್ಲೂ ಕೂಡ ಅನಿಷ್ಟ ಪದ್ಧತಿ ಜೀವಂತವಾಗಿದೆ ಅಂತಂತಂದರೆ ನೋಡಿ ಹೆಂಗಿದೆ ಸಮಾಜ ಅಂತ. ಇದು ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪನವರ ಕ್ಷೇತ್ರದ ಸ್ಟೋರಿ. ಇಲ್ಲಿ ಏನಿಲ್ಲ ಅಂತಂದ್ರೂ ಒಂದು 20 ಕುಟುಂಬಗಳಿಗೆ ಸಾಮಾಜಿಕ ಬಹಿಷ್ಕಾರ ಹಾಕಿ 5 ವರ್ಷ ಆಯಿತು. 5 ವರ್ಷದಿಂದಲೂ ಕೂಡ ಆ ಬಹಿಷ್ಕರಿಸಿದ ಕುಟುಂಬಗಳ ಜೊತೆಗೆ ಯಾರು ಕೂಡ ಮಾತಾಡಂಗಿಲ್ಲ, ಯಾರು ಕೂಡ ಮಕ್ಕಳ ಜೊತೆ ಶಾಲೆಗೆ ಹೋಗಂಗಿಲ್ಲ, ಮಾತಾಡಂಗಿಲ್ಲ, ದೇವಸ್ಥಾನದ ಕಾಯಿ ಹೊಡೆಯಂಗಿಲ್ಲ, ಪೂಜೆ ಮಾಡಂಗಿಲ್ಲ. ಮಾತಾಡ್ತವೆ ಯಾರ ಕೈಗಾರ ಮಾತಾಡ್ಬಿಟ್ಲೆ ದಂಡ ಹಾಕ್ತಾರೆ ಅವರಿಗೆ. ಅವ್ರು ನಮ್ಮನ್ನು ಮಾತಾಡಬೇಡ್ರಿ ಅಂತಾರೆ. ಮಾತಾಡಬೇಡ್ರಿ ಅಂತೇಳಿ 25,000 ದಂಡ ಹಾಕ್ತೇವೆ ಅಂತ ಅವ್ರಿಗೆ ಹೇಳ್ತಾರೆ. ಅವ್ರು ಮಾತಾಡ್ಸಕ್ಕಲ್ಲ ನಮ್ಮನ್ನು. ಹಿಂಸೆ ಕೊಡ್ತಾರೆ. ನಮ್ಮ ಶಾಲೆ ಮಕ್ಕಳೆಲ್ಲ ಶಾಲೆಗೆ ಹೋಗೋವು ಮಾತಾಡಂಗಿಲ್ಲ. ದೇವಸ್ಥಾನಕ್ಕೆ ಹೊಣಕಾಯಿ ಮಾಡ್ಸೋಕೆ ಹೋದರೆ ಹೊಣಕಾಯಿಗೂ ಮಾಡೋದಲ್ಲ, ಜಗಳ ಮಾಡಿ ಕಳಿಸ್ತಾರೆ. ಜಗಳ ಮಾಡಿ ಕಳಿಸ್ತಾರೆ. ಅದು ಹೊಣಕಾಯಿ ಎಲ್ಲ ಎಣಿಸ್ತಾರೆ. 2 ಹೊಣಕಾಯಿ ತಂದವೆಲ್ಲ ವಾಪಸ್ ಕಳಿಸ್ರಿ ಅಂತ ಹೇಳ್ತಾರೆ. ನೀವು ಅವರು ಮಾಡಬೇಡ್ರಿ, ಅವರು ಯಾರೋ ತಂದಾರನ್ನ ನೋಡ್ರಿ ಅಕ್ಕಪಕ್ಕದ ಮನೆಯವರು ಅಂತ ಅವರಿಗೆ ಹೆದರ್ಸ್ತಾರೆ. ನಮ್ದೊಂದು 11 ವರ್ಷ ಆಯ್ತು ಸರ್ ಊರಿಂದ ಹೊರಗಿಟ್ಟು. ನಮ್ದೊಂದು ಟ್ಯಾಕ್ಟ್ರಿ ರೀಸನಿಂದ ಜಗಳ ಆಗಿತ್ತು ಸರ್. ಅದು ಡ್ರೈವರ್ ಆಗಿ ನಮ್ಮ ಅಪ್ಪಾಜಿ ಅವ್ರನ್ನ ಇಟ್ಕೊಂಡಿದ್ರು. ಒಂದು ಸ್ವಲ್ಪ ದುಡ್ಡಿನ ಪ್ರಾಬ್ಲಮ್ ಆಗಿ ನಮ್ಮ ಅಪ್ಪಾಜಿಗೆ ಪಂಚಾಯತ್ಗೆ ಮಾಡಿಬಿಟ್ಟು 40,000 ನೀನು ಅವ್ರಿಗೆ ಕೊಡಬೇಕು ಅಂತ ಹೇಳಿದ್ರು ಸರ್. ನಮ್ಮ ಅಪ್ಪಾಜಿ ಸಡನ್ನಾಗಿ ಅಷ್ಟೆಲ್ಲ ಕೊಡೋಕ್ಕಾಗೋದಿಲ್ಲ, ಸ್ವಲ್ಪ ದಿನ ಬಿಟ್ಟಾದಮೇಲೆ ನಾನು ಕೊಡ್ತೀನಿ ಅಂತ ಹೇಳಿದರು ಸರ್. ಅದಾದಮೇಲೆ ಅವರು ನಂಗೆ ತಡ್ಕೊಳಕ್ಕಾಗೋದಿಲ್ಲ, ನಮಗೆ ಇವಾಗಲೇ ಅಮೌಂಟ್ ಬೇಕು ಅಂತ ಹೇಳಿಬಿಟ್ಟು ನಮ್ಮದು ಟ್ಯಾಕ್ಟ್ರಿದು ಟ್ರಾಲಿ ತಗೊಂಡು ಎಳ್ಕೊಂಡು ಬಂದುಬಿಟ್ಟು ನಿಲ್ಲಿಸಿದ ಗಾಡಿನ ನಮ್ಮ ಮನೆ ಎದುರುಗಡೆಯಿಂದ ತಗೊಂಡು ಹೋಗಿದ್ರು ಸರ್. ನಮ್ಮ ಅಪ್ಪಾಜಿ ಎಲ್ಲರೂ ಮುಂದೆ ಹಿಂಗೆ ಮರ್ಯಾದೆ ಹಾಂ ಸರ್. ನಾವು ಅವಾಗ ಒಂದು 4th 5th ಇದ್ದೀವಿ ಸರ್. ಆವಾಗ ನಾವೇನಾದರೂ ಸ್ಕೂಲಿಗೆ ಹೋದರೆ ನಮ್ನ ಯಾರೂ ಮಾತಾಡ್ಸ್ತಿರ್ಲಿಲ್ಲ ಸರ್. ಅವ್ರು ಮಾತಾಡಿಸ್ಬೇಡ್ರಿ, ಅವ್ರು ಆಟೋಕ್ಕೆಲ್ಲ ಕರ್ಕೊಬೇಡ್ರಿ ಅಂತ ಹೇಳಿ ನಮ್ಮನ್ನ ಸಪ್ರೇಟಾಗಿ ಬಿಟ್ಬಿಡಾರ ಸರ್. ನಾವು ಅವಾಗ ಮನೆಗೆ ಬಂದೆಲ್ಲ ತುಂಬ ಕಷ್ಟಪಡ್ತೀವಿ ಸರ್. ಯಾರೂ ಮಾತಾಡ್ಸಿದ್ದಿಲ್ಲ, ಹಾಗೆ ಹಿಂಗೆ ಅಂತೇಳಿ ಮನೆಗೆ ಬಂದೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಅಲ್ಲಿನ ಸ್ಥಳೀಯರಾದಂಥ ಮಹೇಶ್ ಅನ್ನೋರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಹೇಶ್ ಅವರೇ ನಮಸ್ತೆ. ಮಹೇಶ್ ಅವರೇ, ನಾನು ಧ್ವನಿ ಕೇಳಿಸ್ತಾ ಇದೆಯಾ? ಮಹೇಶ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮಗೆ? ಓಕೆ, ಸಂಪರ್ಕ ಸಾಧ್ಯ ಆಗಿಲ್ಲ ಅನಿಸುತ್ತೆ. ನೋಡಿ, ಇದು ಸೊರಬದ ವಿವಿಧ ಗ್ರಾಮಗಳಲ್ಲಿ ಸಾಮಾಜಿಕ ಬಹಿಷ್ಕಾರ ಹಾಕಿರೋದು ಸುಮಾರು 20 ಕುಟುಂಬಗಳಿಗೆ. ಆ 20 ಕುಟುಂಬಗಳ ಜೊತೆಗೆ ಯಾರೂ ಮಾತಾಡೋಂಗಿಲ್ವಂತೆ. ಆ ಕುಟುಂಬದಲ್ಲಿ ಯಾರು ಮಕ್ಕಳಿದ್ರೆ ಆ ಮಕ್ಕಳ ಜೊತೆ ಶಾಲೆಗೂ ಹೋಗಂಗಿಲ್ವಂತೆ, ಪೂಜೆ ಮಾಡೋಂಗಿಲ್ಲ, ದೇವಸ್ಥಾನದಲ್ಲಿ ಕಾಯಿ ಹೊಡೆಯಂಗಿಲ್ಲ. ಅಂದರೆ ಅವರು ಆ ಗ್ರಾಮದಲ್ಲಿ ಇದ್ದೂ ಇಲ್ಲದಂತೆ ಜೀವನ ಮಾಡಬೇಕಂತೆ. ಯಾತಕ್ಕೆ ಬಹಿಷ್ಕಾರ ಹಾಕಿದ್ರು? 5 ವರ್ಷದ ಹಿಂದೆ ಅಂತೆ ಬಹಿಷ್ಕಾರ ಹಾಕಿದ್ದು. 5 ವರ್ಷ ಆಗಿದೆ. ಸರ್ಕಾರ ಈ ಗ್ರಾಮದಲ್ಲಿ, ಈ ಊರಿನಲ್ಲಿ ಜನರಿಗೆ ಯಾಕೆ ಹಿಂಗೆ ಬಹಿಷ್ಕಾರ ಹಾಕಿದ್ರು, ಯಾರು ಹಾಕಿದ್ರು, ಈ ಬಹಿಷ್ಕಾರ ಪದ್ಧತಿಯೆಲ್ಲ ಈಗೆಲ್ಲ ಇಲ್ಲ, ಆ ರೀತಿಯಾಗಿ ಮಾಡಬೇಡಿ ಅಂಥೇಳಿ ತಿದ್ದಿ ಬುದ್ಧಿ ಹೇಳೋರು ಯಾರೂ ಇಲ್ಲ ಇಲ್ಲಿ. ಸಚಿವರಿದ್ದಾರೆ, ಆದರೆ ಇವ್ರ ಕಡೆ ಗಮನ ಹರಿಸಿಲ್ವೋ ಏನೋ, ಅಥವಾ ಇದ್ರ ಬಗ್ಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಗೆ ಹೇಳದೇ ಇರ್ತಾರೆ, ಯಾರಾದರೂ ಒಬ್ಬರು ಹೇಳಿರ್ತಾರೆ. ಆದರೆ ಅಧಿಕಾರಿಗಳು ಆ ಗೋಜಿಗೆ ಹೋಗಿದ್ದಾರೋ ಇಲ್ವೋ ಗೊತ್ತಿಲ್ಲ, ಪ್ರಯತ್ನ ಪಟ್ಟಿದ್ದಾರೋ ಇಲ್ವೋ ಗೊತ್ತಿಲ್ಲ. ಈಗಲೂ ಕೂಡ ಆ ಗ್ರಾಮದಲ್ಲಿರುವ ಆ 20 ಕುಟುಂಬಗಳು ಬಹಿಷ್ಕಾರ ಪದ್ಧತಿಯಿಂದಾಗಿ ಜೀವನ ಸಾಗಿಸೋದು ಕಷ್ಟಕರ ಆಗಿದೆ.